ಕಲ್ಯಾಮಲೇಶ್ವರ ದೇವಸ್ಥಾನ ಅಂತ ಅಲ್ಲಿ. ಇದೇ ದೇವಸ್ಥಾನ ಕಲ್ಯಾಮಲೇಶ್ವರ ಅಂತ ಹಳೆಮಳ್ಳಿ ನಮ್ಮ ಪಕ್ಕದಲ್ಲಿದೆ. ಹೊಳೆ ಮೇಲಿದೆ, ಹೊಳೆ ಬೀದಿ ಮೇಲಿದೆ. ಅಕ್ಕ ಪಕ್ಕದಲ್ಲೇ ಹಳೆ ಅಂತ ಹೊಳೆ ಇದೆ, ತುಂಗಭದ್ರಾ ನದಿ. ದೇವಸ್ಥಾನಕ್ಕೆ ಯಾಕೆ ದೇವಸ್ಥಾನ ಕಟ್ಟಿಲ್ಲ? ಇದಕ್ಕೆ ದೇವಸ್ಥಾನ ಕಟ್ಟಿಲ್ಲ. ಡಿಪ್ರೆಷನ್ ಅದೇನೋ ಓಡಿರ್ತೀಯಪ್ಪ, ಹಂಗೆ ಎಕ್ಸಾಕ್ಟ್ ಆಗಿ ಏನಂತ ಗೊತ್ತಿಲ್ಲ. ಬಟ್ ಏನೋ ದೇವ್ರ ಅಪ್ಲೇ ಕೇಳಿದ್ರಂತೆ, ಅದೇನೋ ಒಂದೇ ದಿನದಲ್ಲಿ ಕಟ್ಟಬೇಕು, ಇಲ್ಲ ಅಂತಂದ್ರೆ ಇದಾಗದಂತ. ಬಟ್ ಕಟ್ಟಿದ್ರಂತೆ, ಫುಲ್ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂತ ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ತರ ಇದೆ, ಓಪನ್ ಸ್ಪೇಸ್ ಚೆನ್ನಾಗಿದೆ. ಬಟ್ ಇದು ಒಂಥರ ಚೆನ್ನಾಗಿದೆ, ವಿತೌಟ್. ಹೌದು, ಚೆನ್ನಾಗಿದೆ, ಒಂಥರ ಸೈಲೆಂಟ್ ಆಗಿದೆ ಏರಿಯಾ. ಬೇರೆ ಅಕ್ಕಪಕ್ಕ ತೋಟ ಇದೆ, ಮಧ್ಯೆ ಇದೆ, ಏನೋ ಒಂಥರ ಪೀಸ್ ಅನ್ಸಿದೆಯಲ್ಲ. ಯಾರು ಬೇಕಾದ್ರೆ ಪೂಜೆ ಮಾಡ್ಬೋದಾ? ಇಲ್ಲಾಂದ್ರೆ ಪೂಜೆ ಮಾಡೋರು ಐನರ್ ಬರ್ತಾರಲ್ಲ, ಅವ್ರನ್ನೂ ಮಾಡ್ಬೋದು. ಅಕ್ಕಪಕ್ಕ ಒಂದು 5-6 ಹಳ್ಳಿಗೆ ತುಂಬಾ ಪವರ್ಫುಲ್, ಎಲ್ಲರೂ ತುಂಬಾ ನಂಬ್ತಾರೆ ಇದನ್ನ. ಎಷ್ಟು ವರ್ಷದಿಂದ ನೋಡಿದ್ವಿ ಈ ದೇವಸ್ಥಾನಕ್ಕೆ ಬರ್ತೀನಿ? ನಂಗೆ ತಿಳುವಳಿಕೆ ಬಂದ್ಮೇಲಿಂದ, ಅಂದ್ರೆ ಚೈಲ್ಡ್ಹುಡ್ ಇಂದ ಒಂದು 6 years ಅದಕ್ಕಿಂತ ಮುಂಚೆನೋ ಬರ್ತಿದ್ವಿ. ಬಟ್ ನಂಗೆ ತಿಳುವಳಿಕೆ ಬಂದಾಗಿಲ್ಲ, ಪ್ರತಿ ಸಲ ಬರ್ತೀವಿ. ನಾವು ಆಕ್ಚುಲಿ ಸ್ಕೂಲ್ಗಳಲ್ಲೆಲ್ಲ ಪಿಕ್ನಿಕ್ ಅಂತ ಇಲ್ಲಿಗೆ ಕರ್ಕೊಂಡ್ ಬರಲ್ಲ ಅವಾಗ. ಹೌದಾ? ಸಂಡೇಸ್ಗಳಲ್ಲಿ ಅವಾಗೆಲ್ಲ ನಾವು ಸಣ್ಣ ವಯಸ್ಸಾಗಿದ್ದ ವೀಕ್ಲಿ ಕಂಪಲ್ಸರಿ. ನಾವು ಹೈಸ್ಕೂಲ್ ಇದ್ದಾಗೆಲ್ಲ ಪಿಕ್ನಿಕ್ಗೆ ಅಂತ ಇಲ್ಲಿ ಕರ್ಕೊಂಡ್ಬರೋರು, ಅಂದ್ರೆ ನಡ್ಕೊಂಡ್ ಬರ್ತಾ ಇದ್ವಿ ಅವಾಗ ನಾವು. ನಮ್ಮೂರಿಂದ ಒಂದು 3 kilometers ಇದೆ ಅಷ್ಟೇ ಇದು. ಸೊ ಪಿಕ್ನಿಕ್ಗೆ ಆಮೇಲೆ ನಾವು ಹುಡುಗಿರೆಲ್ಲಾನು ಫ್ರೆಂಡ್ಸ್ ಎಲ್ಲಾನು ಸಂಡೇ ನಡ್ಕೊಂಡ್ ಬರ್ತಾ ಇದ್ವಿ ದೇವಸ್ಥಾನಕ್ಕೆ. ಸೊ ಇದು ಹಿಸ್ಟ್ರಿ, ಬಟ್ ಎಕ್ಸಾಕ್ಟ್ ಹಿಸ್ಟ್ರಿ ಗೊತ್ತಿಲ್ಲ. ಅದೇನೆ ಕಟ್ಟಕ್ಕಾಗಿಲ್ಲ ಅಷ್ಟೇ. ಕಟ್ಟಿದ ಈ ತರ ಓಪನ್ ಸ್ಪೇಸ್ ಇರುತ್ತೆ. ಪಕ್ಷಿಗಳು ನೋಡಿ, ಏನಾದ್ರು ಕಸನ ಇಟ್ಟರೆ ಆರಾಮ ತಿನ್ಕೊಂಡು ಹೋಗುತ್ತೆ. ನೋಡಿ ಅದು ಪಕ್ಷಿ. ನಿಮಗೆ ಚೈಲ್ಡ್ಹುಡ್ಗೆ ದೇವಸ್ಥಾನಕ್ಕೆ ಬರ್ತಿದ್ರ? ಸ್ಕೂಲಿಗೆ ಹೋದಾಗ ಅವಾಗೆಲ್ಲ ಹೆಂಗಿತ್ತು? ಆಕ್ಚುಲಿ ಇಷ್ಟು ಫುಲ್ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ. ಅಕ್ಕಪಕ್ಕ ಫುಲ್ ಗಿಡಗಳಿತ್ತು, ಮರಗಳಿತ್ತು ಸುಮಾರು. ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಿ ಅಂತ 2 ವರ್ಷ ಆಯ್ತು. ಕ್ಲೀನ್ ಮಾಡಿ ಫುಲ್ ಸಿಮೆಂಟ್ ಮಾಡಿಸಿದ್ದಾರೆ. ಈ ತರ ಫುಲ್ ದೊಡ್ಡದಾಗಿ ಮಾಡಿದ್ದಾರೆ. ಆಮೇಲೆ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತಾನೆ ಇರ್ತಾರೆ ಇಲ್ಲಿ. ತುಂಬಾ ಜನ ಜೋಳ ತಗ್ಸ್ತಾರಲ್ಲ, ಅದೆಲ್ಲ ಜೋಳ ಮೀನ್ಸ್ ಚಿಕ್ಕ ಮಕ್ಳಿಗೆ ಹೇರ್ ಕಟ್ ಮಾಡ್ತಾರೆ ಫಸ್ಟ್. ಸ್ಕೂಲಿಂದೆಲ್ಲ ಬರ್ಬೇಕಾದ್ರೆ ಆಕ್ಚುಲಿ ಎಲ್ರು ಬಂದ್ಬಿಟ್ಟು ಇಲ್ಲೇ ಅಡ್ಗೆ ಮಾಡ್ಕೊಂಡು ಮಾಡ್ತಿದ್ದು. ಊಟ ಇಲ್ಲ, ಬೋರ್ವೆಲ್ ಇದೆ ಅಲ್ಲ. ಸುಮಾರು ವರ್ಷದ್ದು. ಅಂದ್ರೆ ದೇವಸ್ಥಾನ ಇದೆ ಅಂದ್ರೆ ಸ್ಟಾರ್ಟಿಂಗ್ ಇದೆ ಅಂತ. ಮೇಲೋಣ ಅಲ್ಲಿ ಹೊಳೆ ಇದೆ, ಹಂಗೆ ಹೊಳೆ ನೋಡ್ಕೊಂಡು. ಆಕ್ಚುಲಿ ಅಲ್ಲಿ ಫಸ್ಟ್ ಇತ್ತು ಅಂತ ಹೇಳ್ತಾರೆ ದೇವಸ್ಥಾನ. ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಮೂಡಿದೆ ಅಂತ ಹೇಳ್ತಾರೆ. ಬಟ್ ಅಲ್ಲಿದ್ದು ಯಾರು ನೋಡಿಲ್ಲ. ಬಟ್ ಅಲ್ಲೂ ಪೂಜೆ ಮಾಡ್ತಾರೆ, ತೋರಿಸ್ತೀನಿ ಅದನ್ನ. ಇದೇನಾ ದೇವಸ್ಥಾನ ಮುಚ್ಚಿರೋದು? ದೇವಸ್ಥಾನ ಏನೋ ಕಟ್ಬಿಟ್ಟು ಅದು ಮನೆ ಐತಲ್ಲ ಅನ್ಸುತ್ತೆ. ಏನ್ ಕಟ್ಟಿದಾರೆ ಇದು? ಗೊತ್ತಿಲ್ಲ ನಂಗೂ. ಬಟ್ ಇಲ್ಲಿ ಸಣ್ಣ ಸಣ್ಣ ದೇವರುಗಳು ಇತ್ತು ಆಕ್ಚುಲಿ. ಅದೇ ಅನ್ಸುತ್ತೆ. ಮಳೆ ಬರುತ್ತೆ ನೀವು. ಸೊ ಈ ದೇವಸ್ಥಾನ ಮುಂಚೆ ಇಲ್ಲಿ ಇತ್ತು ಅನ್ಸುತ್ತೆ. ಇಲ್ಲಿದ್ನ ಅಲ್ಲಿ ಶಿಫ್ಟ್ ಮಾಡಿದಾರ. ಲಾಸ್ಟ್ ಟೈಮ್ ಬಂದಾಗ ವಿಗ್ರಹಗಳು ಸಮಥಿಂಗ್ ಎಲ್ಲ ಇಲ್ಲಿದ್ವು. ಅಂದ್ರೆ ಮೋಸ್ಟ್ಲಿ ಇಲ್ಲಿದ್ದ ದೇವಸ್ಥಾನನ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಇಲ್ವಾ ಅಲ್ಲಿ ಇತ್ತು ಪೂಜೆ ಮಾಡಿಸುತ್ತೆ. ಇಲ್ಲಿ ದೇವಸ್ಥಾನ ಇರುತ್ತೆ ಆಕ್ಚುಲಿ. ಇದೆ ನೋಡಿ ತುಂಗಭದ್ರಾ. ಏನು ತುಂಗಭದ್ರಾ ಅಂದ್ರೆ ತುಂಗ ಮತ್ತು ಭದ್ರಾ ನದಿ ಕೂಡಿಯೋದು. ಓಕೆ. ಅದೆಲ್ಲಿ ಅಂದ್ರೆ ಕೂಡ್ಲಿ. ಓಕೆ. ಕೂಡ್ಲಿ ಅಂತ ಊರಿದೆ. ಈ ಕಡೆ ನಾವು ಹೋಗೋದು ಸುಗೂರ್ ಕಡೆ. ಶಿವಮೊಗ್ಗ ನಮ್ಮೂರ ಹತ್ರ ಬರೋದು ಸುಗೂರು. ಬಟ್ ಆಕ್ಚುಲಿ ಕೂಡ್ಲಿ ಸೇರೋದು ಶಿವಮೊಗ್ಗ ಆ ಕಡೆ ಭದ್ರಾವತಿಗೆ. ಇದು ಆಕ್ಚುಲಿ ಮೆಟ್ಲುಗಳೆಲ್ಲ ಇರ್ಲಿಲ್ಲ ಫಸ್ಟ್ ಅಲ್ಲಿ. ಓಕೆ. ಇವಾಗ ಮಾಡ್ತಿರೋದು. ಬರ್ತಿದ್ದಲ್ಲ ಮೀನುಗಳಿದೆ ನೋಡಿಲಿ, ಚೆನ್ನಾಗಿದೆ ಮೀನುಗಳು. ಏನ್ ಗಿಡ ಗೊತ್ತಾಯ್ತು ನಿಮಗೆ? ಕರೆಕ್ಟ್. ಓ ಮೀನು ಹಿಡಿತಾರಲ್ಲ. ಓ ಆಬ್ವಿಯಸ್ಲಿ ಹೊಳೆ ಅಂದ್ರೆ ಹಿಡಿಲೇಬೇಕಲ್ಲ, ಹಿಡಿತಾರೆ. ಇಲ್ಲೊಬ್ರು ಇದಾರೆ. ಅಣ್ಣ ಕೇಳಿ ಎಷ್ಟು ಕೆಜಿ ಸಿಕ್ಕಿದೆ ಅಂತ ನೋಡಿ ಅಲ್ಲಿ. ಓ ಹಾಕಿದ್ರು. ಓ ಕೇಳು ಅಣ್ಣಗೆ ಎಷ್ಟು ಕೆಜಿ ಸಿಕ್ತು ಕೇಳು. ಅಣ್ಣ ಅಣ್ಣ ಏನ್ ಮಾಡ್ತಿದ್ದೀರಾ?
ಮೀನ್ ಸಿಕ್ತಾ? ಯಾವ ಊರು? ಹಳೆಮಳಲಿನ ಅನಗವಾಡಿ. ಆ ಕಡೆ ಯಾರು ದೋಣಿಲ್ ಬರ್ತಿರೋದು? ಅವರು ಮೀನ್ ಹಿಡಿಯಕ್ಕ? ಅಲ್ಲಿ ದೋಣಿಲ್ ಮೀನ್ ಹಿಡಿತಿದಾರಾ? ಆ ಕಡೆ ಯಾರೋ ಓಡಾಡ್ತಿದಾರಲ್ಲ. ಇಬ್ಬರ ಅಂಕಲ್ ಇಬ್ಬರ ಅಜ್ಜಾರ್ ಇದಾರೆ. ಒಬ್ಬ ಹುಡುಗ ಅಜ್ಜ. ಫಸ್ಟ್ ಟೈಮ್ ನೋಡಿದ ಆಕ್ಚುಲಿ ನಾನು ಇಲ್ಲಿ ಮೀನ್ ಹಿಡಿಯೋದು. ಅವಣ್ಣ ಬರೆ ಆಗ್ತಾರೆ. ಅಲ್ಲಿ ನೋಡಲ್ಲಿ ಏನದು ನೀರಲ್ಲಿ? ಎಲ್ಲಿ? ಅದು ಯಾವುದು? ನಮಗೂ ಕೊಡಿ ಈ ಕಡೆ ಒಂದೆರಡು. ಯಾವ ಊರ? ಇಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕದಿತ್ತಲ್ಲ ಅವಾಗಲೇ. ಇದೆ ಇಲ್ಲಿ ನೋಡಿ. ಪಾಪ ಅವ್ರ ಅಣ್ಣವ್ರ ನೀವ್ ಮೀನ್ ತಿನ್ನಕ್ಕೆ ಅನ್ಕೊಂಡ್ಬಿಟ್ಟವ್ರೆ. ಮೀನ್ ಇದಾವ ಅಂತ ಕೇಳ್ತಿದಾರೆ. ಅವ್ರದೇ ಅವ್ರಣ್ಣ ಅನಗವಾಡ್ಯಾರ? ಯಾ ಅನಗವಾಡಿ ಹೇಳಿ? ಭದ್ರಾವತಿದ ಹೊನ್ನಾಳಿ ಅನಗವಾಡಿ. ಓ, ನಾವ್ ಇದಕ್ಕೆ ಹೋದ್ವಿ ಗೊತ್ತಾ ನಿನಗೆ? ಮನೆದೇವ್ರಿಗೆ ಹೋಗ್ಬೇಕಾದ್ರೆ ನಾವು ಅನಗವಾಡಿ ಅಂತ ಕಾಣಿಸ್ತು ಗೊತ್ತಾ? ಪುರ ಆ ಕಡೆ ಆ ಅನಗವಾಡಿ ಅಂತ ನೋಡು. ಎಷ್ಟು ಹತ್ರ ಇದೆ ನಮಗೆ ಈ ಕಡೆಯಿಂದ ಹೋದ್ರೆ. ನಾವು ಸುತ್ತರ್ಕೊಂಡು ಹೋಗ್ತೀವಿ.